ತವರು ಕ್ಷೇತ್ರಕ್ಕೆ ಬಂಪರ್ ಗಿಫ್ಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ವರುಣಾಕ್ಕೆ 320 ಕೋಟಿ ರೂಪಾಯಿ ಭರ್ಜರಿ ಅನುದಾನ. ಇದು ವಿದಾಯದ ಉಡುಗೊರೆನ ಪುತ್ರನಿಗಾಗಿ ತಂತ್ರವಾ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ. ಸುಲಭವಾಗಿ ಸಿಗುವ ಹುದ್ದೆಯಲ್ಲ ಸಿಎಂ ಸ್ಥಾನ. ಪಕ್ಷ ಶಾಸಕರ ಹಿತದೃಷ್ಟಿಯಿಂದ ಎಲ್ಲವನ್ನ ಡಿಕೆಶಿ ತಾಳ್ಮೆಯಿಂದ ನಡೆಸುತ್ತಿದ್ದಾರೆ. ನಮ್ಮ ಗುರಿ ಇರೋದು 2028ರ ಚುನಾವಣೆ ಅಂದ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್. ಪವರ್ ಪ್ಲಾಂಟ್ ಯೋಜನೆ ಭೂಮಿ ಪೂಜೆ ವೇಳೆ ಹೈಡ್ರಾಮಾ. ಮಂಡ್ಯದ ಕನಗನಹಳ್ಳಿಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎದುರೇ 2 ಗುಂಪುಗಳ ವಾಗ್ವಾದ. ಯೋಜನೆಗೆ ಚಾಲನೆ ಕೊಡೋ ವಿಚಾರಕ್ಕೆ ನಡೆದ ಗಲಾಟೆ. ಮರಳು ಸಾಗಾಟಕ್ಕೆ ಅನುಮತಿಸುವಂತೆ ಕರೆಮ್ಮ ನಾಯಕ್ಗೆ ಬೆದರಿಕೆಯ ಆರೋಪ. ಶಾಸಕಿಯ ಮನೆಗೆ ಬಂದು 100 ಟಿಪ್ಪರ್ ಮಾಲೀಕರಿಂದ ವಾರ್ನಿಂಗ್. 66 ಜನರ ಮೇಲೆ ಎಫ್ಐಆರ್ ದಾಖಲು. ರಾಸಲೀಲೆ ಪ್ರಕರಣದಲ್ಲಿ ಡಿಜಿಪಿ ತಲೆದಂಡ. ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರದ ಆದೇಶ. ಪ್ರಕರಣ ಗಂಭೀರ ಸ್ವರೂಪ ಪಡಿತಾ ಇದ್ದಂತೆ ಸಸ್ಪೆಂಡ್. ಸರ್ಕಾರಿ ನೌಕರರಿಗೆ ಶೋಭೆಯಲ್ಲದ ರೀತಿ ಅಶ್ಲೀಲ ವರ್ತನೆ. ಸರ್ಕಾರಕ್ಕೆ ಮುಜುಗರ ಮತ್ತು ಪರಿಶೀಲನೆ ನಡೆಸಿ ಅಮಾನತು. ಆದೇಶದಲ್ಲಿ ಕಾರಣಗಳನ್ನು ಉಲ್ಲೇಖಿಸಿರುವ ಸರ್ಕಾರ. ಯಾವುದೇ ಮುಲಾಜಿಲ್ಲದೆ ಸೀನಿಯರ್ ಆಫೀಸರ್ ಅನ್ನೋದು ನೋಡದೆ ಆಕ್ಷನ್ ತೆಗೆದುಕೊಂಡಿದ್ದೇವೆ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಮುಂದಿನ ಕ್ರಮ. ರಾಮಚಂದ್ರ ರಾವ್ ಸಸ್ಪೆಂಡ್ ಬಗ್ಗೆ ಗೃಹ ಸಚಿವರ ಮಾಹಿತಿ. ಗೃಹ ಸಚಿವರ ಭೇಟಿಗೆ ಸಿಗದ ಅವಕಾಶ. ಈಗ ಅಜ್ಞಾತ ಸ್ಥಳಕ್ಕೆ ಹೋಗಿ ಮುಂದಿನ ನಡೆಯ ಬಗ್ಗೆ ರಾಮಚಂದ್ರ ರಾವ್ ಆಲೋಚನೆ. ಹನಿ ಟ್ರ್ಯಾಪ್ ದೂರು ಕೊಟ್ಟು ಕಾನೂನು ಹೋರಾಟದ ಬಗ್ಗೆಯೂ ಚಿಂತನೆ. ಜನವರಿ 22ರಿಂದ ವಿಶೇಷ ಜಂಟಿ ಅಧಿವೇಶನ. ಸದನದಲ್ಲಿ ಡಿಜಿಪಿ ಕೇಸ್ ಅಸ್ತ್ರಕ್ಕೆ ಬಿಜೆಪಿ ಪ್ಲಾನ್. ವಿಪಕ್ಷಗಳ ಬಾಯಿಗೆ ಆಹಾರವಾಗದಿರಲು ಅಮಾನತು ಕ್ರಮ ಕೈಗೊಳ್ತಾ ಸರ್ಕಾರ ಅನ್ನೋ ಬಗ್ಗೆ ಚರ್ಚೆ. ಸದ್ಯಕ್ಕೆ ಸರ್ಕಾರದಲ್ಲಿ ಯಥಾಸ್ಥಿತಿಗೆ ವರಿಷ್ಠರಿಂದ ಸೂಚನೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಚರ್ಚೆಗೂ ಹೈಕಮಾಂಡ್ ಬ್ರೇಕ್. ಬಜೆಟ್ ಸಿದ್ಧತೆಯತ್ತ ಸಿಎಂ ಸಿದ್ದರಾಮಯ್ಯ ಚಿತ್ತ. ಮಧ್ಯಾಹ್ನ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ. ಬಜೆಟ್ ವಿಚಾರವಾಗಿ ಚರ್ಚೆ ನಡೆಸಲಿರೋ ಸಿಎಂ ಸಿದ್ದರಾಮಯ್ಯ. ವಿಶೇಷ ರೀತಿಯಲ್ಲಿ ದಾಖಲೆಯ ಬಜೆಟ್ ಮಂಡನೆಗೆ ತಯಾರಿ. ಶಬರಿಮಲೆ ಚಿನ್ನ ಕಳವು ಪ್ರಕರಣದಲ್ಲಿ ಇಡಿ ದಾಳಿ. ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ರೇಡ್. ಅಯ್ಯಪ್ಪ ದೇವಸ್ಥಾನ ಟ್ರಸ್ಟಿ ಮನೆಯಲ್ಲಿ ಶೋಧ. ಬಳ್ಳಾರಿಯ ರೋದ್ದಂ ಜ್ಯುವೆಲ್ಲರಿ ಮೇಲೂ ಇಡಿ ರೈಡ್. ಶಾಪ್ನಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಗೂ ವಿಚಾರಣೆ. 9 ಅಧಿಕಾರಿಗಳ ತಂಡದಿಂದ ಇಂಚಿಂಚು ತಪಾಸಣೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್. 2ನೇ ಪೂರ್ವಭಾವಿ ಪರೀಕ್ಷೆ ಸಮಯ ಬದಲು. ಬೆಳಗ್ಗೆ 10 ಗಂಟೆ ಅಲ್ಲ 11 ಗಂಟೆಗೆ ಶುರುವಾಗಲಿದೆ ಪ್ರಿಪರೇಟರಿ ಎಕ್ಸಾಮ್. ನಡು ರಸ್ತೆಯಲ್ಲಿ ಸ್ಪೋರ್ಟ್ಸ್ ಲ್ಯಾಂಬೋರ್ಗಿನಿ ಕಾರ್ ರೇಸ್. ಮೈಸೂರು ರಸ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಳಿ ಮಹಾರಾಷ್ಟ್ರ ನೋಂದಣಿಯ ಕಾರಿನಿಂದ ಹುಚ್ಚಾಟ. ಇದು ರಸ್ತೆ, ರೇಸ್ ಟ್ರ್ಯಾಕ್ ಅಲ್ಲ ಅಂತ ನೆಟ್ಟಿಗರ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.